ಕೊಡಗು ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಅಬ್ಬರಿಸ್ತಾ ಇದೆ ಅಂತೇಳಿ ಈಗಷ್ಟೇ ನೀವು ಗಮನಿಸಿದ್ರಿ. ಈಗ ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಆರ್ಭಟದಿಂದಾಗಿ ಸಮಸ್ಯೆಗಳು ಉಲ್ಬಣ ಆಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಅದರ ಎಫೆಕ್ಟ್ ಆಗ್ತಾ ಇರೋದು ಚಿಕ್ಕಮಗಳೂರು ಭಾಗದಲ್ಲಿ. ಮಳೆ ಅಬ್ಬರಕ್ಕೆ ಭದ್ರಾ ನದಿ ಹರಿವಿನ ಮಟ್ಟದಲ್ಲಿ ಭಾರೀ ಏರಿಕೆ ಆಗಿದೆ. ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆ ಮುಳುಗುವ ಹಂತಕ್ಕೆ ಬಂದು ತಲುಪಿದೆ. 4-5 ಅಡಿ ಅಷ್ಟೇ ಮಾತ್ರ ಬಾಕಿ ಇದೆ ಹೆಬ್ಬಾಳೆ ಸೇತುವೆ. ಕಳಸಾ, ಹೊರನಾಡು ಸೇರಿ ಹಲವು ಗ್ರಾಮಗಳು ಈ ಸೇತುವೆ ಏನಾದರೂ ಮುಳುಗಡೆ ಆದರೆ ಸಂಪರ್ಕ ಕಡಿತಗೊಳಿಸುತ್ತೆ. ನೋಡಿ ದೃಶ್ಯಾವಳಿಯಲ್ಲಿ ತುಂಬಿ ಹರಿತಾ ಇರುವಂತಹ ನದಿಗಳು, ಹೊಳೆ, ಪಶ್ಚಿಮ ಘಟ್ಟದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಚಿಕ್ಕಮಗಳೂರು ಸುತ್ತಮುತ್ತಲ ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಹರಿಯುವ ನದಿಯಲ್ಲಿ. ಈ ಮಳೆ ಅಬ್ಬರಕ್ಕೆ ಭದ್ರಾ ನದಿಯ ಹರಿವಿನ ಮಟ್ಟ ಏರಿಕೆ ಆಗಿರೋದು ಒಂದು ಕಡೆ ಆದರೆ, ಹೆಬ್ಬಾಳೆ ಸೇತುವೆ ಏನಿದೆ ಆ ಹೆಬ್ಬಾಳೆ ಸೇತುವೆ ಮುಳುಗುವ ಹಂತಕ್ಕೆ ಬಂದು ತಲುಪಿದೆ. ನೋಡಿ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. 4-5 ಅಡಿ ಅಷ್ಟು ಮಾತ್ರ ಬಾಕಿ ಇದೆ. ಒಂದು ವೇಳೆ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾದರೆ ಆ ಮಾರ್ಗ, ಆ ಸಂಪರ್ಕ ಕಡಿತಗೊಳ್ಳುತ್ತೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲೂ ಕೂಡ ಭಾರೀ ಮಳೆ ಆಗ್ತಾ ಇದೆ. ತುಂಗಾ ನದಿಯ ಒಳಹರಿವಿನ ಪ್ರಮಾಣದಲ್ಲೂ ಕೂಡ ಭಾರೀ ಏರಿಕೆ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದ ನಾಡಿನ ಜೀವನದಿಗಳಿಗೆ ಜೀವಕಳೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ, ಶೃಂಗೇರಿ ಘಟ್ಟ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಜೀವಕಳೆ ಬಂದಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ಈ ಜೀವಕಳೆ ಬಂದಿರುವುದು. ಡೈಲಿ ಸ್ಕೂಲಿಂದ ಬರುವಾಗ ಎಲ್ಲೂ ಹೋಗೋಕ್ಕಾಗಲ್ಲ. ಮತ್ತೆ ಈಗ ಬೈಕಲ್ಲಿ ಬರೋದಾದ್ರೆ ಜಾರದು, ಬೀಳ್ತೀವಿ. ಬೆಳಗ್ಗೆ ಹೊಂಡಗುಂಡಿ ಎಲ್ಲ ಬೀಳ್ತೀವಿ. ಹಂಗಾಗಿ ನಮಗೆ ಸರಿ ರೋಡ್ ಸರಿ ಇಲ್ಲ. ಮತ್ತೆ ಕಾರ್ಲೆ ಎಲ್ಲಾದ್ರೂ ಮಳೆಗಾಲ ಬಂತು ಅಂದರೆ ಭಾರಿ ಸ್ಕೂಲ್ ಮಕ್ಕಳಿಗೆ ಭಾರಿ ದುರ್ವ್ಯವಸ್ಥೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಕಳ್ಕೋಡೆ ಆಗಲಿ, ಈಚೊಳೆ ಆಗಲಿ ಎಲ್ಲರಿಗೂ ಇದೊಂದೇ ರೋಡು ಸಂಪರ್ಕ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀನಿ. ಮತ್ತು ಕಾರ್ಲೆಗೂ ಅಷ್ಟೇ, ಕಾರ್ಲೆಗೂ ಇದೇ ರೋಡ್ ಸಂಪರ್ಕ ಇರೋದು. ಇಲ್ಲಿನ ದುರ್ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ವರ್ಷವೂ ಇದೇ ಥರ ನಡೀತಾ ಇರೋ ಕಾರಣ ಜನಗಳಿಗೆ ಆಗಲಿ, ಸ್ಕೂಲ್ ಮಕ್ಕಳಿಗೆ ಆಗಲಿ ತುಂಬ ತೊಂದರೆ ಆಗ್ತಿದೆ. ಆದ್ದರಿಂದ ಆದಷ್ಟು ಬೇಗ ಇದೊಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಮಳೆಗಾಲ ಬಂತು ಅಂದರೆ ಭಾರಿ ಸ್ಕೂಲ್ ಮಕ್ಕಳಿಗೆ ಭಾರಿ ದುರ್ವ್ಯವಸ್ಥೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಕಳ್ಕೋಡೆ ಆಗಲಿ, ಈಚೊಳೆ ಆಗಲಿ ಎಲ್ಲರಿಗೂ ಇದೊಂದೇ ರೋಡು ಸಂಪರ್ಕ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ನಿಗಾ ವಹಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತೀವಿ.